ನೋಡಿ, ಈ ಸೊಪ್ಪನ್ನು ನಾವು ಕಳೆಯ ಗಿಡ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಆಯುರ್ವೇದದಲ್ಲಿ ಈ ಒಂದು ಸೊಪ್ಪನ್ನು ಕೇಶರಾಜ ಅಥವಾ ಕೂದಲಿನ ರಾಜ, ಹಾಗೆಯೇ ಭೃಂಗರಾಜ ಎಂದು ಕರೆಯಲ್ಪಡುವ ಈ ಒಂದು ಸೊಪ್ಪಿನ ಒಂದು ವೈಜ್ಞಾನಿಕ ಹೆಸರು ಬಂದು ಎಕ್ಲಿಪ್ಟಾ ಆಲ್ಟಾ ಅಂತ ಕೂಡ ಕರೀತಾರೆ. ಈ ಒಂದು ಭೃಂಗರಾಜ ಗಿಡ ಅದ್ಭುತ ಔಷಧಿ ಗುಣಗಳನ್ನು ಹೊಂದಿರುವಂತಹ ಒಂದು ಅಮೂಲ್ಯ ರತ್ನ ಅಂತಲೇ ಹೇಳ್ಬೋದು. ಇದು ಕೂದಲು ಉದುರುವಿಕೆ, ಹಾಗೆಯೇ ಯಕೃತ್ತು ಅಥವಾ ಲಿವರ್ ಸಮಸ್ಯೆಗಳು ಮತ್ತು ಚರ್ಮದ ಕಾಯಿಲೆಗಳಿಗೆ ಸಾಂಪ್ರದಾಯಿಕ ಮತ್ತು ಅತ್ಯುತ್ತಮ ನೈಸರ್ಗಿಕ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ನಾವು. ಹಾಗಾದರೆ ಯಾವ ರೀತಿ ನಾವು ಈ ಒಂದು ಭೃಂಗರಾಜ ಒಂದು ಎಲೆಗಳನ್ನು ಬಳಸ್ಕೊಂಡು ನಾವು ಎಣ್ಣೆಯನ್ನು ತಯಾರು ಮಾಡ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಭೃಂಗರಾಜ ಗಿಡದ ಎಲೆಗಳಿಂದ ಏನೆಲ್ಲ ಉಪಯೋಗ ಇದೆ ಅಂತೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಭೃಂಗರಾಜ ಗಿಡದ ಒಂದು ಪ್ರಮುಖ ಔಷಧಿಯ ಒಂದು ಪ್ರಯೋಜನಗಳನ್ನು ನೋಡೋದಾದರೆ, ಕೂದಲಿನ ಆರೋಗ್ಯಕ್ಕೆ ವರದಾನ ಅಂತಲೇ ಹೇಳ್ಬೋದು. ಕೂದಲು ಉದುರೋದನ್ನು ತಡೆಗಟ್ಟಿ ಹೊಸ ಕೂದಲನ್ನು ಬೆಳೆಯೋದಕ್ಕೆ ಉತ್ತೇಜನ ನೀಡುತ್ತೆ. ಹಾಗೆಯೇ ಅಕಾಲಿಕವಾಗಿ ಕೂದಲು ಬೆಳ್ಳಗಾಗೋದನ್ನು ಕೂಡ ತಡೆಯುತ್ತೆ. ಹಾಗೆ ತಲೆಯಲ್ಲಿ ಒಟ್ಟು ಅಂದರೆ ಡ್ಯಾಂಡ್ರಪ್ ಅಂತ ಏನು ಕರಿತೀರಾ, ಆ ಒಂದು ಡ್ಯಾಂಡ್ರಪ್ಪನ್ನು ಕೂಡ ಈ ಒಂದು ಭೃಂಗರಾಜ ಗಿಡದ ಎಲೆಗಳು ನಿವಾರಣೆ ಮಾಡೋದಲ್ಲದೆ, ಹಾಗೆಯೇ ಯಕೃತ್ತು, ನೀವೇನು ಲಿವರ್ ಅಂತ ಕರಿತೀರಾ, ಆ ಲಿವರನ್ನು ಕೂಡ ಶುದ್ಧೀಕರಣ ಮಾಡುತ್ತೆ. ನೋಡಿ, ಈ ಒಂದು ಭೃಂಗರಾಜ ಎಲೆಗಳನ್ನು ನಾನು ಚೆನ್ನಾಗಿ ತೊಳೆದಿದ್ದೀನಿ. ಈಗ ಒಂದು ಕಾಟನ್ ಬಟ್ಟೆಯ ಸಹಾಯದಿಂದ ನೀಟಾಗಿ ಚೆನ್ನಾಗಿ ಒತ್ಬಿಡೋಣ. ಅಂದರೆ ತೇವ ಇಲ್ದಂಗೆ ಮಾಡಬೇಕು. ನೋಡಿ, ಈ ಕಾಟನ್ ಬಟ್ಟೆಯಿಂದ ಒತ್ತೋದ್ರಿಂದ ನೀಟಾಗಿ ಈ ಒಂದು ಎಲೆಯಲ್ಲಿರುವಂಥ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ನೋಡಿ, ನೀಟಾಗಿ ಕ್ಲೀನ್ ಆಗಿದೆ. ಅಂದರೆ ನಾವು ಯಾವುದೇ ಕಾರಣಕ್ಕೂ ಹಾಗೆಯೇ ಡೈರೆಕ್ಟಾಗಿ ನಾವು ಎಣ್ಣೆಯಲ್ಲಿ ಹಾಕೋದಕ್ಕಿಂತ ಮುಂಚೆ ತೊಳಿಬೇಕು ಚೆನ್ನಾಗಿ. ನೋಡಿ, ಈಗ ಎಲೆಗಳನ್ನು ಈ ಒಂದು ಬಾಣಲಿ ಒಳಗಡೆ ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ಇದು ತುಂಬ ಕಪ್ಪಗಿದೆ ಬಾಣಲಿ, ಯಾವಾಗಲೂ ಎಣ್ಣೆಯನ್ನು ಕಾಯಿಸಿ ಈ ರೀತಿಯಾಗಿದೆ. ನೋಡಿ, ನಾವು ಬಳಸುವಂತಹ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಸುಮಾರು ಒಂದು 100 ಗ್ರಾಮ್ನಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ನೀವು ತುಂಬ ಸೊಪ್ಪು ಸಿಕ್ಕಿದೆ ಅಂತಂದರೆ ನೀವು 1 kg ಬೇಗಾದರೂ ಮಾಡಿಕೊಂಡು ಶೇಖರಣೆ ಮಾಡ್ಕೊಬೋದು. ನೋಡಿ, ನಾನು ಸುಮಾರು ಒಂದು 100 ಗ್ರಾಮನ್ನು ಹಾಕಿದ್ದೀನಿ. ಈಗ ನಾನು ಗ್ಯಾಸನ್ನು, ಸ್ಟೌವನ್ನು ಅಂಟಿಸ್ತಾ ಇದ್ದೀನಿ. ನೋಡಿ, ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕಾಯಬೇಕು. ಇದು ಆದಷ್ಟು ಸಣ್ಣ ಉರಿಯನ್ನು ಇಟ್ಟು ನೀವು ಕಾಯಿಸೋದ್ರಿಂದ ಎಣ್ಣೆ ತುಂಬ ಅದ್ಭುತವಾಗಿ ಬರುತ್ತೆ. ನೋಡಿ, ಈಗ ಕಾಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಒಂದು ಭೃಂಗರಾಜವನ್ನು ಮತ್ತೊಂದು ಹೆಸರಿಂದ ಕೂಡ ಕರೀತಾರೆ, ಗರುಗುದ ಅಂತ ಕೂಡ ಕರೀತಾರೆ ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ. ನಾವು ಹಾಗೆಯೇ ಈ ಒಂದು ಭೃಂಗರಾಜ ಎಲೆಗಳನ್ನು ನಾವು ಆಹಾರವನ್ನಾಗಿ ಕೂಡ ನಾವು ಸೇವನೆ ಮಾಡ್ಬೋದು. ಯಾವ ರೀತಿ ಅಂದರೆ, ಬೆರಕೆ ಸೊಪ್ಪುಗಳಲ್ಲಿ ನಾವು ಕಿತ್ಕೊಂಬಂದು ಈ ಒಂದು ಬಸ್ಸಾರನ್ನು ಮಾಡ್ಬೋದು, ಅಥವಾ ಸೊಪ್ಪು ಚಟ್ನಿಯನ್ನು ಕೂಡ ಮಾಡ್ಬೋದು. ತಂಬುಳಿಯನ್ನು ಕೂಡ ನಾವು ಪ್ರತ್ಯೇಕವಾಗಿ ಮಾಡ್ಬೋದು. ಸೊಪ್ಪನ್ನು ತೊಗೊಂಬಂದು ಹುರಿದು ತಂಬುಳಿ ಕೂಡ ಮಾಡ್ಬೋದು. ಕೆಲವರು ಗ್ರಾಮೀಣ ಒಂದು ಹೆಣ್ಣು ಮಕ್ಕಳಿಗೆಲ್ಲ ಇದರ ಒಂದು ಚಿರಪರಿಚಯ ಇರುತ್ತೆ. ಅಂಥವರು ಈ ಒಂದು ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಕೂಡ ಈ ಒಂದು ಭೃಂಗರಾಜದ ಒಂದು ಎಲೆಗಳನ್ನು ಬಳಸ್ತಾರೆ. ನೋಡಿ, ಈಗ ಚೆನ್ನಾಗಿ ಕಾಯ್ತಾ ಇದೆ. ಈ ಒಂದು ಭೃಂಗರಾಜ ಎಲೆಗಳಲ್ಲಿರುವಂತಹ ಒಂದು ಸಾರ ಎಲ್ಲ ಈ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದೆ. ಆದಷ್ಟು ಸಣ್ಣ ಉರಿಯಲ್ಲಿನೇ ಕಾಯಿಸಿ. ನೋಡಿ, ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ, ಅಂದರೆ ಒಂದು ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ. ಅಂದರೆ ಈ ಒಂದು ಎಲೆಗಳಲ್ಲಿರುವಂತಹ ಒಂದು ಸಾರವನ್ನೆಲ್ಲ ಈ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದೆ. ನೋಡಿ, ಈ ಒಂದು ಭೃಂಗರಾಜದ ಒಂದು ಗಿಡಗಳು ತಲೆ ಕೂದಲನ್ನು ಮಾತ್ರ ಅಷ್ಟೇ ಅಲ್ಲ, ಈ ಒಂದು ಆರೈಕೆ ಮಾಡುವಂಥದ್ದು. ಈ ಒಂದು ಭೃಂಗರಾಜದ ಒಂದು ಎಲೆಗಳು ಚರ್ಮದ ಆರೈಕೆಯನ್ನು ಕೂಡ ಮಾಡುತ್ತೆ. ಅಂದರೆ ಉರಿಯೂತವನ್ನು ನಿವಾರಣೆ ಮಾಡುತ್ತೆ. ಆ್ಯಂಟಿ ಇನ್ಫ್ಲಮೇಟರಿ ಗುಣ ಇರೋದ್ರಿಂದ, ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿರೋದ್ರಿಂದ ತುರಿಕೆ, ಎಸ್ತಿಮಾ ಅಥವಾ ಚರ್ಮದ ಅಲರ್ಜಿಗಳನ್ನು ಕೂಡ ಗುಣಪಡಿಸಲು ಸಹಾಯ ಮಾಡುತ್ತೆ. ಹಾಗೆಯೇ ಗಾಯಗಳನ್ನು ಬೇಗ ಮಾಯ ಆಗುವಂತೆ ಮಾಡುತ್ತೆ. ದೈಹಿಕ ಹಾಗೆಯೇ ಮಾನಸಿಕ ಆರೋಗ್ಯವನ್ನು ಕೂಡ
ಕಾಪಾಡುತ್ತೆ. ಈ ಒಂದು ಭೃಂಗರಾಜದ ಒಂದು ಗಿಡದ ಎಲೆಯನ್ನು ಸೇವನೆ ಮಾಡೋದ್ರಿಂದ ನರಗಳನ್ನು ಶಾಂತಗೊಳಿಸಿ ಒತ್ತಡ ಹಾಗೆಯೇ ಆತಂಕವನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆಯೇ ಉತ್ತಮ ನಿದ್ರೆ ಕೂಡ ನಮಗೆ ಬರುತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನೋಡಿ ಇದರಲ್ಲಿರುವಂಥ ಭೃಂಗರಾಜದ ಎಲೆಗಳೆಲ್ಲ ಅಂದರೆ ಪರಪರ ಅನ್ನುವಂಥ ಸೌಂಡ್ ಮಾಡುತ್ತೆ. ಆ ರೀತಿ ಚೆನ್ನಾಗಿ ಎಣ್ಣೆಯಲ್ಲೇ ಬೆಂದು ಈ ಮುಟ್ಟಿದ್ರೆ ಸಾಕು ಪುಡಿಯಾಗೋಗುತ್ತೆ, ಆ ರೀತಿ ಇದೆ ನೋಡಿ. ಈಗ ಇದು ಆರಿದೆ. ಈಗ ಒಂದು ಬಟ್ಲಿಗೆ ನಾವು ಸೋಸ್ಕೊಂಬಿಡೋಣ. ಅಂದರೆ ನಮ್ಮ ತಲೆಯಲ್ಲೆಲ್ಲ ಬರೀ ಇದು ಎಲೆ ಇರುತ್ತೆ, ಹಾಗಾಗಿ ನೋಡಿ ಸೋಸ್ಕೊಳ್ತಾ ಇದ್ದೀನಿ. ಈ ಒಂದು ಎಣ್ಣೆ ನೋಡಿ ಯಾವ ರೀತಿ ಬಣ್ಣಕ್ಕೆ ತಿರುಗಿದೆ, ಹಳದಿ ಬಣ್ಣಕ್ಕೆ ತಿರುಗಿದೆ ನೋಡಿ. ಈಗ ಇದನ್ನು ಈ ಎಲೆ ಏನಪ್ಪ ಮಾಡೋದು ಅಂತಂತೇಳಿ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇದನ್ನು ಚೆನ್ನಾಗಿ ಇಸ್ಬಿಟ್ಟು ಈ ಒಂದು ಎಲೆಯನ್ನು ನಮ್ಮ ಒಂದು ಕೈಗಳಿಗೆ ಕಾಲುಗಳಿಗೆ ಲೇಪನ ಮಾಡೋದ್ರಿಂದ ಕೈ ಕಾಲಲ್ಲಿ ಏನಾದರೂ ಚರ್ಮದ ಒಂದು ವ್ಯಾಧಿಗಳೇನಾದರೂ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ನೋಡಿ. ಈಗ ಈ ಎಣ್ಣೆಯನ್ನು ನಮ್ಮ ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಈ ಒಂದು ನಮ್ಮ ಒಂದು ಕೂದಲಿನ ಒಂದು ಆರೈಕೆ ಚೆನ್ನಾಗಾಗುತ್ತೆ. ಹಾಗೆಯೇ ನೋಡಿ ಇದು ಸ್ವಲ್ಪ ಉಗುರು ಬೆಚ್ಚಗಿದೆ. ಈಗಿರಬೇಕಾದ್ರೂ ನೀವು ತಲೆಗೆ ಹಚ್ಬೋದು, ಅಥವಾ ಆರಿದ ಮೇಲೆ ಒಂದು ಡಬ್ಬಿ ಒಳಗಡೆ ಶೇಖರಣೆ ಮಾಡಿಟ್ಕೊಂಡು ಯಾವಾಗ ಬೇಕೋ ಆವಾಗ ಹಚ್ಬೋದು. ಕೂದಲು ತುಂಬಾ ಉದುರ್ತಾ ಇದೆ, ತಲೆಯಲ್ಲಿ ತುಂಬ ಒಟ್ಟಿದೆ, ಅಂದರೆ ಡ್ಯಾಂಡ್ರಪ್ ಇದೆ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿ ಭೃಂಗರಾಜದ ಎಲೆಯನ್ನು ಹಾಕಿ ಎಣ್ಣೆಯನ್ನು ತಯಾರು ಮಾಡಿಕೊಂಡು ಹಚ್ಚೋದ್ರಿಂದ ನಮ್ಮ ಒಂದು ಕೂದಲಿನ ಒಂದು ಆರೈಕೆ ಚೆನ್ನಾಗಾಗುತ್ತೆ. ಹಾಗೆಯೇ ಕೂದಲು ದಟ್ಟವಾಗಿ ಬೆಳೆಯಲು ಕೂಡ ಈ ಒಂದು ಭೃಂಗರಾಜ ಗಿಡದ ಒಂದು ಎಣ್ಣೆ ಸಹಾಯ ಮಾಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಒಂದು ಭೃಂಗರಾಜದ ಒಂದು ಎಲೆಗಳನ್ನು ಬಳಸಿ ಎಣ್ಣೆಯನ್ನು ತಯಾರು ಮಾಡಬೇಕು ಅಂತೇಳಿ. ಈ ಒಂದು ಮಾಹಿತಿಯನ್ನು ಅಥವಾ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮತ್ತೊಂದು ಗಿಡಮೂಲಿಕೆಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.